ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್ನ ಲೇಟೆಸ್ಟ್ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಲೇಟೆಸ್ಟ್ ಜಾಬ್ ನೋಟಿಫಿಕೇಶನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಭಾರತೀಯ ರೈಲ್ವೆ ಇಲಾಖೆ ಇವಾಗ ಬೃಹತ್ ಹುದ್ದೆಗಳ ನೇಮಕಾತಿಗೆ ಒಂದು ಲೇಟೆಸ್ಟ್ ನೋಟಿಫಿಕೇಶನ್ನ ಬಿಡುಗಡೆ ಮಾಡಿದೆ. ಬರೋಬ್ಬರಿ 22,195 ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿರುವಂಥದ್ದು. ಅದರಲ್ಲೂ ಸಹ ನನಗೆ ಸರ್ಕಾರಿ ಕೆಲಸ ಬೇಕು ಅಂತ ಅಂದ್ಕೊಂಡಿರೋ ಜಸ್ಟ್ SSLC 10ನೇ ತರಗತಿ ಪಾಸ್ ಆದ ಅಭ್ಯರ್ಥಿಗಳಿಗೆ, ನಿರುದ್ಯೋಗಿಗಳಾಗಿರ್ಬೋದು, ಉದ್ಯೋಗಿಗಳಾಗಿರ್ಬೋದು, ಈ ಒಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಬೇಕು ನನಗೆ ಅಂತ ಹೇಳಿದ್ರೆ ಜಸ್ಟ್ SSLC ಪಾಸ್ ಆಗಿದ್ದರೆ ನೀವು ಈ ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸ್ಬೋದು. ಒಟ್ಟಾರೆ 22,195 ಹುದ್ದೆಗಳಿಗೆ ಅರ್ಜಿನ ಕರೆದಿರುವಂಥದ್ದು. ನಾನು ಡೇಟ್ಸು, ಅರ್ಹತೆ, ಹಾಗೆಯೇ ನೇಮಕಾತಿ ಪ್ರಕ್ರಿಯೆಯಲ್ಲಿ ಯಾವೆಲ್ಲ ಪರೀಕ್ಷೆ ಇರುತ್ತೆ ಮತ್ತು ನೇಮಕಾತಿ ಪ್ರಕ್ರಿಯೆ ಹೇಗೆ ನಡೆಯುತ್ತೆ, ಯಾವೆಲ್ಲ ಪ್ರಮುಖವಾದ ವಿಷಯಗಳನ್ನ ನೀವು ತಿಳ್ಕೋಬೇಕು ಅಂತ ಹೇಳಿ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮಿಸ್ ಮಾಡದೆ ಕೊನೆವರೆಗೂ ಈ ಒಂದು ವಿಡಿಯೋನ ನೋಡಿ. ಹಾಗೆಯೇ ಈ ಒಂದು ವಿಡಿಯೋದ ಇನ್ಫಾರ್ಮೇಷನ್ ನಿಮಗೆ ತುಂಬ ಯೂಸ್ಫುಲ್ ಆಗ್ತಿದೆ ಅಂತ ಹೇಳಿದ್ರೆ ನಿಮ್ಮ ಸ್ನೇಹಿತರಿಗೆ, ಅದರಲ್ಲೂ ಸಹ ಸರ್ಕಾರಿ ಕೆಲಸ ಪಡಿಬೇಕು ಅಂತೇಳಿ ಜಾಬ್ ಸರ್ಚ್ ಮಾಡ್ತಿರೋರಿಗೆ, ಜಾಬ್ ನೋಟಿಫಿಕೇಷನ್ಗಳಿಗಾಗಿ ಅಂದರೆ ಗೌರ್ಮೆಂಟ್ ನೋಟಿಫಿಕೇಷನ್ಗಳಿಗಾಗಿ ಕಾಯುತ್ತಿರುವಂತಹ ಅಭ್ಯರ್ಥಿಗಳಿಗೆ ಮಿಸ್ ಮಾಡದೆ ಈ ಒಂದು ವಿಡಿಯೋನ ಫಾರ್ವರ್ಡ್ ಮಾಡಿ, ಲಿಂಕ್ಗಳನ್ನ ಶೇರ್ ಮಾಡಿಕೊಂಡು ಲೈಕ್ ಮಾಡಿ. ನಿಮಗೆ ಯಾವುದೇ ಪ್ರಶ್ನೆ ಇದ್ದರೆ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳಿ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಡ್ತೀನಿ ನೋಡಿ. ನೋಡಿ, ಮೊದಲನೇದಾಗಿ ನೀವು ತಿಳ್ಕೊಬೇಕಾಗಿರೋದು, ಈ ಒಂದು ಹುದ್ದೆಗಳು ಭಾರತೀಯ ರೈಲ್ವೆ ಇಲಾಖೆಗೆ ನೋಟಿಫಿಕೇಶನ್ ಬಿಡುಗಡೆ ಮಾಡಿರುವಂಥದ್ದು ಗ್ರೂಪ್ ಡಿ ಹುದ್ದೆಗಳಿಗೆ. ಆ ಗ್ರೂಪ್ ಡಿ ಹುದ್ದೆಗಳು ಯಾವುದೆಲ್ಲ ಬರುತ್ತೆ ರೈಲ್ವೆನಲ್ಲಿ ಅಂತ ಹೇಳಿದ್ರೆ, ಅಸಿಸ್ಟೆಂಟ್ ವರ್ಕ್ಶಾಪಲ್ಲಿ ಮೆಕ್ಯಾನಿಕಲ್ ವಿಭಾಗದಲ್ಲಿ ಅಸಿಸ್ಟೆಂಟ್ ಅಂತ ಬರುತ್ತೆ, ಅಂದರೆ ಸಹಾಯಕ ಅಂತೇಳಿ. ಅಸಿಸ್ಟೆಂಟ್ ಬ್ರಿಡ್ಜ್ ಇಂಜಿನಿಯರಿಂಗ್ ವಿಭಾಗದಲ್ಲಿ, ಅಸಿಸ್ಟೆಂಟ್ C&W ಅಂತೇಳಿ ಮೆಕ್ಯಾನಿಕಲ್ ವಿಭಾಗದಲ್ಲಿ, ಎಲೆಕ್ಟ್ರಿಕಲ್ ವಿಭಾಗದಲ್ಲಿ ಅಸಿಸ್ಟೆಂಟ್ ಲೋಕೋ ಶೆಡ್ ಅಂತ ಬರುತ್ತೆ, ಅಸಿಸ್ಟೆಂಟ್ ಆಪರೇಷನ್ಸ್ ಅಂತೇಳಿ ಬರುತ್ತೆ ಹುದ್ದೆ ಎಲೆಕ್ಟ್ರಿಕಲ್ ವಿಭಾಗದಲ್ಲಿ. ಹಾಗೆಯೇ ಟ್ರಾಫಿಕ್ ವಿಭಾಗದಲ್ಲಿ ಪಾಯಿಂಟ್ಸ್ಮೆನ್ ಸಹಾಯಕ, ಅಂದರೆ ಸಹಾಯಕ ಪಾಯಿಂಟ್ಸ್ಮೆನ್ ಅಂತ ಬರುತ್ತೆ. ಹಾಗೆಯೇ ಅಸಿಸ್ಟೆಂಟ್ ಸಿಗ್ನಲ್ ಆ್ಯಂಡ್ ಟೆಲಿಕಾಂ ವಿಭಾಗದಲ್ಲಿ ಸಹಾಯಕ ಹುದ್ದೆಗಳು ಬರುತ್ತೆ. ಹಾಗೆಯೇ ಸ್ಟೋರ್ಸ್ ಡಿಪಾರ್ಟ್ಮೆಂಟಲ್ಲಿ ಒಂದು ಸಹಾಯಕ ಹುದ್ದೆಗಳು ಬರುತ್ತೆ, ಡಿಪಾರ್ಟ್ ಅಂತೇಳಿ, ಸಹಾಯಕ ಡಿಪಾರ್ಟ್ ಅಂತೇಳಿ. ಹಾಗೆಯೇ ಸಹಾಯಕ ಟ್ರಕ್ ಮಷಿನ್ ಅಂತೇಳಿ ಇಂಜಿನಿಯರಿಂಗ್ ವಿಭಾಗದಲ್ಲಿ ಬರುತ್ತೆ. ಹಾಗೆಯೇ ಮೆಡಿಕಲ್ ವಿಭಾಗದಲ್ಲಿ ಹಾಸ್ಪಿಟಲ್ ಸಹಾಯಕ ಅಸಿಸ್ಟೆಂಟ್ ಅಂತ ಬರುತ್ತೆ. ಹಾಗೆಯೇ ಅಸಿಸ್ಟೆಂಟ್ ಲೋಕೋ ಶೆಡ್, ಡೀಸೆಲ್ ಆ್ಯಂಡ್ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಎರಡರಲ್ಲೂ ಬರುತ್ತೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ನಾನು ಹುದ್ದೆಗಳನ್ನ ಲಿಸ್ಟ್ ಮಾಡಿದ್ದೀನಿ ನಿಮಗೋಸ್ಕರ. ಟ್ರ್ಯಾಕ್ ಮೇಂಟೈನರ್ ಗ್ರೇಡ್ 4 ಇಂಜಿನಿಯರಿಂಗ್ ವಿಭಾಗದಲ್ಲಿ, ಹಾಗೆಯೇ ಎಲೆಕ್ಟ್ರಿಕಲ್ ವಿಭಾಗದ ಇತರೆ ಅಸಿಸ್ಟೆಂಟ್ ಹುದ್ದೆಗಳು ಅಂತೇಳಿ ಇರೋದು. ನೆಕ್ಸ್ಟ್ ಈ ಹುದ್ದೆಗಳಿಗೆ ವೇತನ ಶ್ರೇಣಿ ಬಗ್ಗೆ ನಿಮಗೆ ಹೇಳ್ಬಿಡ್ತೀನಿ. ಯಾವುದೇ ಒಂದು ಸರ್ಕಾರಿ ಉದ್ಯೋಗಕ್ಕೆ ಹೋಗಿದ್ರೂ ಸರ್ಕಾರಿ ಉದ್ಯೋಗದ ಜೊತೆಗೆ ಅಲ್ಲಿ ಸಿಗುವಂತಹ ಸಂಬಳ ಇಂಪಾರ್ಟೆಂಟು, ಎಷ್ಟು ಬರುತ್ತೆ ಏನು ಅಂತ ತಿಳ್ಕೊಳ್ಳೋದು ಇಂಪಾರ್ಟೆಂಟು ನೀವು. ಆದ್ದರಿಂದ ಈ ಒಂದು ವೇತನ ಶ್ರೇಣಿ ಬಗ್ಗೆನೂ ಹೇಳ್ಬಿಡ್ತೀನಿ. ರೈಲ್ವೆಯ ಈ ಒಂದು ಹುದ್ದೆಗಳಿಗೆ, ಗ್ರೂಪ್ ಡಿ ಹುದ್ದೆಗಳಿಗೆ ಪೇ ಲೆವೆಲ್ 1 ರಿಂದ ಹಿಡಿದು ಪೇ ಲೆವೆಲ್ 1 ಅಂತೇಳಿ 7ನೇ ವೇತನ ಆಯೋಗದ ಪ್ರಕಾರ ನಿಮಗೆ ಈ ಹುದ್ದೆಗೆ ವೇತನವನ್ನು ನೀಡಲಾಗುತ್ತೆ. ಬೇಸಿಕ್ ಪೇ ನಿಮಗೆ 18,000 ರೂಪಾಯಿ ಬೇಸಿಕ್ ಪೇನೇ ಇರುತ್ತೆ. ಅಂದರೆ ನಿಮ್ಮ ಕೈಗೆ ಸಿಗೋ ಅಮೌಂಟ್ ಅಲ್ಲ, ನಾನು ಬೇಸಿಕ್ ಪೇ ಹೇಳ್ತಾ ಇರೋದು. ಅದ್ರ ಜೊತೆಗೆ ತುಟ್ಟಿ ಬತ್ತಿ ಅಂತೇಳಿ ನಿಮಗೆ ಸ್ಟಾರ್ಟಿಂಗಿಂದನೇ 3,660 ರೂಪಾಯಿ ಇರುತ್ತೆ. ಅದಲ್ಲದೆ ಗ್ರೇಡ್ ಪೇ ಅಂತೇಳಿ 1,800 ರೂಪಾಯಿ ಇರುತ್ತೆ. ಅದ್ರ ಜೊತೆಗೆ ಮನೆ ಬಾಡಿಗೆ ಬತ್ತಿ ಅಂತೇಳಿ 8% ರಿಂದ 24% ಮನೆ ಬಾಡಿಗೆ ಭತ್ಯೆ, ಅಂದರೆ ನಿಮ್ಮ ಬೇಸಿಕ್ ಪೇ ಮೇಲೆ ಆಧಾರದಲ್ಲಿ ಅದರಲ್ಲಿ 8% ರಿಂದ 24% ಅಂತಂದರೆ ನಿಮ್ಮನ್ನು ಯಾವ ಒಂದು ಸ್ಥಳಕ್ಕೆ ನಗರ ಪ್ರದೇಶ, ಪಟ್ಟಣ ಪ್ರದೇಶ, ಹಾಗೆಯೇ ಗ್ರಾಮಾಂತರ ಪ್ರದೇಶ ಅಂತೇಳಿ ಇರುತ್ತೆ. ಈ ಮೂರಲ್ಲಿ XYZ ಲೆವೆಲ್ನಲ್ಲಿರುತ್ತೆ. ಅದರಿಂದ 8, 12, 24 ಅಂತೇಳಿ ಒಂದು ಮನೆ ಬಾಡಿಗೆ ಭತ್ಯೆ ಇರುತ್ತೆ. ಅದು ನಿಮ್ಮ ಎಲ್ಲಿ ಪೋಸ್ಟ್ ಮಾಡ್ತಾರೆ ಅದರ ಆಧಾರದ ಮೇಲೆ ಇರುತ್ತೆ. ಒಟ್ಟಾರೆ ಸೇರಿದಂತೆ ನಿಮಗೆ ಒಂದು 30ರಿಂದ 35 ಮೇಲೆ ನಿಮಗೆ ಮಾಸಿಕವಾಗಿ ವೇತನ ಜಸ್ಟ್ SSLC ಪಾಸ್ ಆಗಿರೋರಿಗೆ ಆರಂಭದಿಂದಲೇ ನಿಮಗೆ ವೇತನ ಸಿಗುವಂಥದ್ದು. ಇದರಲ್ಲಿ ಗ್ರೂಪ್ ಡಿ ಹುದ್ದೆಗಳಿಗೆ ಜಸ್ಟ್ SSLC ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಯಾವ ಹುದ್ದೆ ಬೆಸ್ಟು, ಗ್ರೂಪ್ ಡಿನಲ್ಲಿ ಯಾವ ಹುದ್ದೆ, ಯಾವ ಪೋಸ್ಟ್ ಬೆಸ್ಟು ಅಂತ ಕೇಳೋದಾದರೆ ನಿಮಗೆ ಅದಕ್ಕೂ ಸಹ ನಮ್ಮ ಹತ್ರ ನಾನು ಉತ್ತರನ ಸಿದ್ಧಪಡಿಸ್ಕೊಂಡಿದ್ದೀನಿ. ಹಲವರ ಪ್ರಕಾರ ಈಗ ಆಲ್ರೆಡಿ ಗ್ರೂಪ್ ಡಿ ಹುದ್ದೆಗಳನ್ನ ಕರ್ತವ್ಯ ಮಾಡಿದಂತಹ ಹಲವು ರೈಲ್ವೆ ಉದ್ಯೋಗಿಗಳ ಪ್ರಕಾರ ಅಸಿಸ್ಟೆಂಟ್ ವರ್ಕ್ಶಾಪ್ ಮೆಕ್ಯಾನಿಕಲ್ ವಿಭಾಗದಲ್ಲಿ ಅಸಿಸ್ಟೆಂಟ್ ವರ್ಕ್ಶಾಪ್ ಅಂತೇಳಿ, ಅಂದರೆ ವರ್ಕ್ಶಾಪ್ನ ಅಸಿಸ್ಟೆಂಟ್ ಅಂತ ಹೇಳಿ, ಹಾಗೆಯೇ C&W ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟು ಅಲ್ಲಿ ಸಹಾಯಕ ಹುದ್ದೆಗಳು ಬೆಸ್ಟ್ ಅಂತ ಹೇಳಿದ್ದಾರೆ ಹಲವಾರು ರೈಲ್ವೆ ಗ್ರೂಪ್ ಡಿ ಹುದ್ದೆಯನ್ನು ನಿರ್ವಹಣೆ ಮಾಡಿರೋರು. ಹಾಗೆಯೇ ಮುಂದೆ ನೀವು ಕೆರಿಯರ್ ಡೆವಲಪ್ಮೆಂಟ್ ಆಗುತ್ತಾ ಅಲ್ಲಿ ಈ ಒಂದು ಹುದ್ದೆಗೆ ಸೇರಿಕೊಂಡೆ ಅಂತ ಹೇಳಿದ್ರೆ 7ನೇ ವೇತನ ಆಯೋಗದ ನಂತರ 3 ರಿಂದ 5 ಲಕ್ಷದವರೆಗೆ ವಾರ್ಷಿಕ ಸಂಬಳವನ್ನು ಪಡಿಬೋದು ಅಂತ ಒಂದು ಹೇಳಲಾಗಿದೆ. ಹಾಗೆಯೇ ಪ್ರಮೋಷನ್ ಸಿಗುತ್ತಾ ಈ ಹುದ್ದೆಯಿಂದ, SSLC ಪಾಸ್ ಆಗಿರೋರು ಈ ಹುದ್ದೆಗೆ ಸೇರಿಕೊಂಡ್ರಿ ಅಂತ ಹೇಳಿದ್ರೆ ಹೌದು, ಸೂಪರ್ವೈಸರ್ ಲೆವೆಲ್ನಿಂದ ಗ್ರೂಪ್ ಬಿ ಹುದ್ದೆಗಳವರೆಗೂ ಸಹ ನೀವು ಪ್ರಮೋಷನ್ನ ಪಡ್ಕೋಬೋದು. ಅಂದರೆ
ಬಡ್ತಿ ಪಡ್ಕೋಬೋದು. ಆದರೆ ಅದಕ್ಕೆ ಬೇಕಾದ ವಿದ್ಯಾರ್ಹತೆಯನ್ನು ನೀವು ಹೊಂದಿರಬೇಕು. ಫಾರ್ ಎಕ್ಸಾಂಪಲ್, ನೀವು ಇವಾಗ ಆಲ್ರೆಡಿ ಡಿಗ್ರಿ, ಮಾಸ್ಟರ್ ಡಿಗ್ರಿ ಎಲ್ಲ ಓದ್ಬಿಟ್ಟಿರ್ತೀರಾ, ಸರ್ಕಾರಿ ಉದ್ಯೋಗಕ್ಕಾಗಿ ನೀವು ಹಂಬಲ ಇರುತ್ತೆ, ಅದರಿಂದ ಅಪ್ಲಿಕೇಶನ್ ಸಲ್ಲಿಸಿ ಎಕ್ಸಾಮ್ನು ಬರೀತೀರಾ. ಸೊ ಎಕ್ಸಾಮ್ ಬರೆದ್ರೂ ಸಹ ಏನು 23 ಇಯರ್ಸ್ ಒಳಗೆಲ್ಲ ನಿಮಗೆ ಮುಗ್ದೋಗ್ಬಿಟ್ಟಿರುತ್ತೆ, ಏನು ಮಾಸ್ಟರ್ ಡಿಗ್ರಿ ಅನ್ನೋದು ಸಹ ಮುಗ್ದೋಗ್ಬಿಟ್ಟಿರುತ್ತೆ. ಸೊ ಆದ್ದರಿಂದ ನೀವು ಮಾಸ್ಟರ್ ಡಿಗ್ರಿ ಮುಗಿಸಿಯೂ ಸಹ 33 ವರ್ಷ, ಕನಿಷ್ಠ 18 ವರ್ಷ ಆದವರು ಗರಿಷ್ಠ 33 ವರ್ಷದವರೆಗೆ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ಈ ಒಂದು ಹುದ್ದೆಗಳಿಗೆ. ಅದರಲ್ಲೂ ಸಹ OBC ವರ್ಗದ, ನಾನ್ ಕ್ರಿಮಿಲೇಯರ್, OBC ಇತರೆ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ 33+3 ವರ್ಷ ವಯೋಮಿತಿ ಸಡಿಲಿಕೆ ಇರುತ್ತೆ. ಹಾಗೆಯೇ SC/ST ವರ್ಗದವರಿಗೆ 5 ವರ್ಷದವರೆಗೆ ವಯೋಮಿತಿ ಸಡಿಲಿಕೆ ಇರುತ್ತೆ. ಇನ್ನು ಪರ್ಸನ್ ವಿತ್ ಡಿಸೆಬಿಲಿಟೀಸ್ ಇರೋರ್ಗಂತೂ ಅದ್ರ ಜೊತೆಗೆ 10+ ಇಯರ್ಸು ಅದೆಲ್ಲ ಇರುತ್ತೆ ವಯೋಮಿತಿ ಸಡಿಲಿಕೆ. ಅದನ್ನು ಮುಂದೆ ಹೋಗ್ತಾ ಹೇಳ್ತೀನಿ ನಾನು ನಿಮಗೆ ಫೋಟೋ ಕಾಪಿನೂ ಸಹ ತೋರಿಸ್ತೀನಿ ನಮಗೆ. ಸೊ 10 ಇಯರ್ಸ್ವರೆಗೂ ಸಹ ವಯೋಮಿತಿ ಸಡಿಲಿಕೆ ಇರುತ್ತೆ. ಸೊ ಪ್ರಮೋಷನ್ ಅಂತೂ ಸಿಗುತ್ತೆ. ಡಿಪ್ಲೊಮೊ ಇನ್ ಇಂಜಿನಿಯರಿಂಗ್ ಅಥವಾ BE ಪಾಸ್ ಆದವರು ಸೂಪರ್ವೈಸರ್ ಲೆವೆಲಿಂದ ಗ್ರೂಪ್ B ಹುದ್ದೆಗಳಿಗೆ ಒಂದು ಪ್ರಮೋಷನ್ನ ಪಡ್ಕೋಬೋದಾಗಿರುತ್ತೆ. ಸೊ ಇದಿಷ್ಟ ತಿಳ್ಕೊಂಡ್ರಿ ಅಲ್ವಾ. ಇವಾಗ ನಾವು ಹುದ್ದೆಗಳ ವಿಷಯಕ್ಕೆ ಬರೋಣ. ಸೊ ಒಟ್ಟಾರೆ 22,195 ಹುದ್ದೆಗಳಿವೆ. ಇನಿಷಿಯಲ್ ಪೇ 18,000 ಇರುತ್ತೆ. ಕನಿಷ್ಠ 18ರಿಂದ 33 ವರ್ಷ ಗರಿಷ್ಠ ವಯಸ್ಸನ್ನು ಮೀರಿದವರು ಅರ್ಜಿನ ಸಲ್ಲಿಸ್ಬೋದು. ಸೊ ನೆಕ್ಸ್ಟು ಏಜನ್ನ ಯಾವ ಡೇಟ್ಗೆ ಕನ್ಸಿಡರ್ ಮಾಡಲಾಗುತ್ತೆ ಅಂತಂದರೆ 1/1/2026ಕ್ಕೆ ಏಜನ್ನ ಕನ್ಸಿಡರ್ ಮಾಡಲಾಗುತ್ತೆ. ಓಕೆನಾ. ಸೊ ನಿಮ್ಮ ರಿಜಿಸ್ಟರ್ ಒಂದು ಕಾಯಂ ಆಗಿ ನಿಮ್ಮ ಒಂದು ನಂಬರ್ ಇರಬೇಕು. ಹಾಗೆಯೇ ಇಮೇಲ್ ID ಸಹ ಕರೆಕ್ಟಾಗಿರಬೇಕು. ಯಾಕಂತ ಹೇಳಿದ್ರೆ ನೆಕ್ಸ್ಟು ಯಾವುದೇ ಒಂದು ಕಮ್ಯುನಿಕೇಷನ್ಗೆ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡಲಿಕ್ಕೆ ಆ ಒಂದು ಡೀಟೇಲ್ಸ್, ಫೋನ್ ನಂಬರು, ಇಮೇಲ್ ಅಡ್ರೆಸ್ ಕಡ್ಡಾಯವಾಗಿ ಇರಬೇಕು. ಸೊ ಇನ್ ಕೇಸ್ ನೀವು ಅಪ್ಲಿಕೇಶನ್ ಸಲ್ಲಿಸಬೇಕಾದ್ರೆ ಕೊಡುವಂತಹ ಮಾಹಿತಿಗಳಲ್ಲಿ ಏನಾದರೂ ತಪ್ಪಾದರೆ ಅದನ್ನು ಒಂದು ತಿದ್ಕೊಳ್ಳಿಕ್ಕೆ ಅವಕಾಶನ ಕೊಡಲಾಗುತ್ತೆ. ಅಲ್ಲಿ 250 ರೂಪಾಯಿ ಫೀನ ನೀವು ಕಟ್ಟಬೇಕಾಗುತ್ತೆ. ಈಗ ಮೊದಲು ಅಪ್ಲಿಕೇಶನ್ ಸಲ್ಲಿಸಬೇಕಾದ್ರೆ ರಾಂಗಾಗಿ ಸಲ್ಲಿಸಿರ್ತೀರ, ಆಮೇಲೆ ಮತ್ತೆ ಎಡಿಟ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ನಾನ್ ರಿಫಂಡೇಬಲ್ ಫೀ 250 ರೂಪೀಸ್ನ ನೀವು ಸಲ್ಲಿಸಬೇಕಾಗಿರುತ್ತೆ. ಸೊ ಡೇಟ್ ಮೊದಲು ನೋಡ್ಬಿಡೋಣ. ಆ್ಯಕ್ಚುಲಿ ಈ ಒಂದು ಅಧಿಕೃತವಾಗಿ ನೋಟಿಫಿಕೇಶನ್ ಬಿಡುಗಡೆ ಆಗಿರೋದು 31 ಜನವರಿ. ಇವತ್ತು ಆಲ್ರೆಡಿ February 2. ಸೊ ನೀವು ಅಪ್ಲಿಕೇಶನ್ನ ಇವತ್ತಿಂದ ಸಲ್ಲಿಸ್ಬೋದು. ಇವತ್ತು ಅಂದರೆ ಈ ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ಕೊನೆ ದಿನಾಂಕ ಮಾರ್ಚ್ 2ನೇ ತಾರೀಕು ರಾತ್ರಿ 11:59 ಅಪ್ಲಿಕೇಶನ್ನ ಸಲ್ಲಿಸೋದಕ್ಕೆ ಆನ್ಲೈನ್ ಮೂಲಕ ಅವಕಾಶ ಇರುತ್ತೆ. ಸೊ ಯಾಕಂದರೆ ನೀವು ಆನ್ಲೈನ್ ಮೂಲಕನೇ ಅಪ್ಲಿಕೇಶನ್ ಫೀಸ್ನು ಸಹ ನೆಟ್ ಬ್ಯಾಂಕಿಂಗು, ಇಂಟರ್ನೆಟ್ ಬ್ಯಾಂಕಿಂಗು, ಗೂಗಲ್ ಪೇ, ಫೋನ್ಪೇ ಯೂಸ್ ಮಾಡಿ ಸಹ ಅಪ್ಲಿಕೇಶನ್ ಫೀಸ್ನ ಸಲ್ಲಿಸ್ಬೋದು. ಸೊ ಅಪ್ಲಿಕೇಶನ್ ಫೀ ಪೇಮೆಂಟ್ ಮಾಡಲಿಕ್ಕೆ ಅಪ್ಲಿಕೇಶನ್ ಸಲ್ಲಿಸಾದ್ಮೇಲೆ ಅರ್ಜಿ ಶುಲ್ಕ ಪಾವತಿಸಲಿಕ್ಕೆ ಮಾರ್ಚ್ 4ರವರೆಗೆ ರಾತ್ರಿ 11:59 ಅವಕಾಶ ಇರುತ್ತೆ. ಸೊ ಇನ್ ಕೇಸ್ ಏನಾದರೂ ಅಪ್ಲಿಕೇಶನ್ ಸಲ್ಲಿಸಿರೋದ್ರಲ್ಲಿ ಏನಾದರೂ ನೀವು ಮಿಸ್ಇನ್ಫಾರ್ಮೇಷನ್, ರಾಂಗ್ ಇನ್ಫಾರ್ಮೇಷನ್ನ ಕೊಟ್ಟಿದ್ರೆ ನೀವು ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಮಾರ್ಚ್ 5ರಿಂದ ಮಾರ್ಚ್ 14ರವರೆಗೆ ರಾತ್ರಿ 11:59 ಅವಕಾಶ ಇರುತ್ತೆ. 250 ರೂಪಾಯಿ ಫೀ ಪೇ ಮಾಡಿ ನೀವು ಅಪ್ಲಿಕೇಶನ್ ಎಡಿಟ್ ಮಾಡೋ ಅವಕಾಶ ಇರುತ್ತೆ. ಸೊ ಒಟ್ಟಾರೆ ಇಲ್ಲಿ ಹಲವು ರೈಲ್ವೆ ವಲಯಗಳಲ್ಲಿ ಚೆನ್ನೈ, ಹುಬ್ಬಳ್ಳಿ, ಹಾಗೆಯೇ ಸಿಕಂದರಾಬಾದ್, ಹಾಗೆಯೇ ಮುಂಬೈ, ಹೀಗೆ ಹಲವಾರು ರೈಲ್ವೆ ವಲಯಗಳಲ್ಲಿ ಈ ಒಂದು ರೈಲ್ವೆ ಗ್ರೂಪ್ ಡಿ ಹುದ್ದೆಗಳನ್ನು ನೇಮಕಾತಿ ಮಾಡ್ಕೋತಿರೋದು. ಆದರೆ ಕರ್ನಾಟಕದಲ್ಲಿ ನೀವು ಕೆಲಸ ಮಾಡಬೇಕು ಅಂದ್ಕೊಂಡಿರೋದು, ನಾನು ಕರ್ನಾಟಕದಲ್ಲಿ ಇರಬೇಕು, ಬೇರೆ ರೈಲ್ವೆ ವಲಯಗಳಿಗೆ ನಾನು ಹೋಗಲ್ಲ ಅಂತೇಳಿದರೆ ಅವ್ರಿಗೆ RRB ಬೆಂಗಳೂರು ಇದು ರಿಕ್ರೂಟ್ಮೆಂಟ್ ಮಾಡ್ತಿರೋದು ಹುಬ್ಬಳ್ಳಿ ಸೌತ್ ವೆಸ್ಟರ್ನ್ ರೈಲ್ವೇಸ್ನಲ್ಲಿ ಈ ಒಂದು ಗ್ರೂಪ್ ಡಿ ಹುದ್ದೆಗಳಿರೋದು. ಅಂದರೆ ಈವನ್ ಬೆಂಗಳೂರಿಗೂ ಸಲಿಕೆ ಆಗಲ್ಲ, ಬೆಂಗಳೂರು ರೈಲ್ವೆ ವಲಯ ಇದೆಯಲ್ಲ ಅಲ್ಲಿಗೂ ಸಹ ಈ ಹುದ್ದೆ ಇಲ್ಲ. ಕರ್ನಾಟಕದಲ್ಲಿ ಹುಬ್ಬಳ್ಳಿಯಲ್ಲಿರುವಂತಹ ಸೌತ್ ವೆಸ್ಟರ್ನ್ ರೈಲ್ವೆ ಅಂಡರ್ನಲ್ಲಿ ನೀವು ಕೆಲಸ ಮಾಡ್ಬೋದು ಗ್ರೂಪ್ ಡಿ ಹುದ್ದೆಗಳಿಗೆ. ಸೊ ಅದು ಯಾವ್ಯಾವ ಒಂದು ಹುದ್ದೆಗಳು ಅಂತ ಹೇಳಿದ್ರೆ, ಅಸಿಸ್ಟೆಂಟ್ ಬ್ರಿಡ್ಜ್ ಬಂದು ಒಟ್ಟಾರೆ 13 ಹುದ್ದೆಗಳಿರೋದು. ಅಸಿಸ್ಟೆಂಟ್ ಕ್ಯಾರೇಜ್ ಆ್ಯಂಡ್ ವ್ಯಾಗನ್ ಅಂತೇಳಿ 9 ಒಟ್ಟಾರೆ ಹುದ್ದೆಗಳಿರೋದು. ಹಾಗೆಯೇ ಟ್ರ್ಯಾಕ್ ಮೇಂಟೈನರ್ ಅದು ಸಹ ಒಂದು ಇಂಜಿನಿಯರಿಂಗ್ ವಿಭಾಗದಲ್ಲಿ 58 ಹುದ್ದೆಗಳಿರೋದು ಒಟ್ಟಾರೆ. ಪಾಯಿಂಟ್ಸ್ಮೆನ್ B ಅಂತೇಳಿ ಟ್ರಾಫಿಕ್ ವಿಭಾಗದಲ್ಲಿ ಅದು ಸಹ ಎಲ್ಲವೂ ಸಹ ಹುಬ್ಳಿ ಸೌತ್ ವೆಸ್ಟರ್ನ್ ರೈಲ್ವೆ ಹುದ್ದೆಗಳು. ಅದು ಪಾಯಿಂಟ್ಸ್ಮೆನ್ B ಅಂತೇಳಿ 10 ಹುದ್ದೆಗಳು ನಿಮಗೆ ಇರೋದು. ಸೊ ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸ್ಬೋದು. ಕರ್ನಾಟಕದಲ್ಲಿ ಇಷ್ಟು ಹುದ್ದೆಗಳಿಗೆ ಮಾತ್ರ ನೇಮಕಾತಿ ನಡೀತಿರೋದು ಈ ಗ್ರೂಪ್ ಡಿ ಹುದ್ದೆಗಳ ಪೈಕಿ. ಸೊ ನಿಮಗೆ ಅಪ್ಲಿಕೇಶನ್ ಫೀಸ್ ಯಾರ್ಯಾರಿಗೆ ಅಂತ ಹೇಳಿದ್ರೆ ಒಟ್ಟಾರೆ 500 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಅದರಲ್ಲಿ ನೀವು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ನ ಫೇಸ್ ಮಾಡಿದ ಮೇಲೆ ನಿಮಗೆ 400 ರೂಪಾಯಿ ರಿಫಂಡ್ ಆಗುತ್ತೆ. ಆದ್ದರಿಂದ ನೀವು ಕರೆಕ್ಟಾದ ಒಂದು ಬ್ಯಾಂಕ್ ಡೀಟೇಲ್ಸ್ನ ಕೊಡಬೇಕು ಅಪ್ಲಿಕೇಶನ್
ಫಿಲ್ ಮಾಡಬೇಕಾದ್ರೆ. ಹಾಗೆಯೇ ಈ SC/ST, ಎಕ್ಸ್ ಸರ್ವಿಸ್ ಮ್ಯಾನ್, PWD, ಫೀಮೇಲ್, ಟ್ರಾನ್ಸ್ಜೆಂಡರ್, ಮೈನಾರಿಟೀಸ್ ಆರ್ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಅಭ್ಯರ್ಥಿಗಳಿಗೆ 250 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಅಷ್ಟೇ. ಸೊ 250 ರೂಪಾಯಿ ಶೆಲ್ ಬಿ ರೀಫಂಡ್ ಡ್ಯೂರಿಂಗ್ ಕೋರ್ಸ್ ಆಫ್ಟರ್ CBT ಅನ್ನೋದನ್ನು ಮರಿಬೇಡಿ. ಸೊ ಇದಿಷ್ಟು ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತಿರಲಿ. ಸೊ ನೆಕ್ಸ್ಟು ಯಾರು ಅರ್ಜಿ ಸಲ್ಲಿಸ್ಬೋದು ಮತ್ತು ಒಂದು ವಯೋಮಿತಿ ಅರ್ಹತೆಗೆ ಸಂಬಂಧಪಟ್ಟಂತೆ ನೀವು ತಿಳ್ಕೋಬೇಕಾದ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಂದರೆ, ಜನರಲ್ ಕ್ಯಾಟಗರಿ ಮತ್ತು ಆರ್ಥಿಕವಾಗಿ ಹಿಂದುಳಿದ ಅಭ್ಯರ್ಥಿಗಳು 1993 ಜನವರಿ 2ಕ್ಕಿಂತ ಮೊದಲು ಜನಿಸಿರಬಾರ್ದು. ಹಾಗೆಯೇ OBC ನಾನ್ ಕ್ರಿಮಿಲೇಯರ್ ಅಭ್ಯರ್ಥಿಗಳು 1990 ಜನವರಿ 2ಕ್ಕಿಂತ ಮೊದಲು ಜನಿಸಿರಬಾರ್ದು. SC/ST ಅಭ್ಯರ್ಥಿಗಳಾಗಿದ್ದರೆ ಅರ್ಜಿ ಸಲ್ಲಿಸೋರು 1988 ಜನವರಿ 2ಕ್ಕಿಂತ ಮೊದಲು ಜನಿಸಿರಬಾರ್ದು. ಹಾಗೆಯೇ ಈ ಎಲ್ಲ ಕ್ಯಾಟಗರಿಯವರು 2008 ಜನವರಿ 1 ನಂತರನೂ ಸಹ ಜನಿಸಿರಬಾರ್ದು. ಆವಾಗ ಮಾತ್ರ ಅವರು ಅರ್ಜಿ ಸಲ್ಲಿಸಲಿಕ್ಕೆ ಅಕಾರ್ಡಿಂಗ್ ಟು ಹ್ಯಾಸ್ ಆನ್ 1/1/2006ಗೆ ಈ ಒಂದು ಡೇಟ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾನು ಹೇಳಿದಂತೆ 18 ವರ್ಷ ಕನಿಷ್ಠ ಆಗಿರಬೇಕು, ಗರಿಷ್ಠ 33 ವರ್ಷ ಮೀರಿರಬಾರ್ದು. ಸೊ ಇನ್ನು OBC ನಾನ್ ಕ್ರಿಮಿಲೇಯರ್ ಆಗಿದ್ದರೆ ಅವರಿಗೆ 3 ವರ್ಷ ವಯೋಮಿತಿ ಸಡಿಲಿಕೆ ಇರುತ್ತೆ. SC/ST ವರ್ಗದವ್ರಿಗೆ 5 ವರ್ಷ ವಯೋಮಿತಿ ಸಡಿಲಿಕೆ ಅನ್ವಯವಾಗುತ್ತೆ. ಇನ್ನು ಎಕ್ಸ್ ಸರ್ವಿಸ್ ಮೆನ್ ವಿತ್ ಅಟ್ಲೀಸ್ಟ್ 6 months ಸರ್ವಿಸ್ ಆಫ್ಟರ್ ಅಟೆಸ್ಟೇಷನ್ ಅದನ್ನು UR EWS ಹಾಗೆಯೇ OBC NCL SC/ST UR and EWS ಪ್ರಕಾರ ಇಲ್ಲಿ ಕೊಟ್ಟಿದ್ದಾರೆ, ನೀವು ಓದ್ಕೋಬೋದು. ಹಾಗೆಯೇ ಒಂದು ನಿಮಿಷ ಕಣ್ಣಾಡಿಸ್ಕೊಂಡ್ರೆ ಸಾಕು. ನೇಮಕಾತಿ ಪ್ರಕ್ರಿಯೆಯಲ್ಲಿ ಏನೇನಿರುತ್ತೆ ಅನ್ನೋದನ್ನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳೋದಾದರೆ, ಇಲ್ಲಿ ಆನ್ಲೈನ್ ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಅದರಲ್ಲಿ ಒಂದು ಮೆರಿಟ್ ಆಧಾರದ ಮೇಲೆ ಹುದ್ದೆಗಳಿಗೆ ಅನುಗುಣವಾಗಿ 1:3 ಅಂದರೆ 22,000 ಇದೆ ಅಂದ್ಕೊಂಡ್ರೆ 22 × 3 ಅಂತ ಅಂದ್ಕೊಂಡ್ರೂ ಸಹ 66,000 ಆಯಿತು. ಸೊ ಆ ರೀತಿ ಒಂದು 66,000 ಪ್ಲಸ್ 22,196 ಏನೋ ಹುದ್ದೆಗಳಿದೆ. 1:3 ಅಭ್ಯರ್ಥಿಗಳನ್ನು ಮೆರಿಟ್ ಆಧಾರದ ಮೇಲೆ ನೆಕ್ಸ್ಟ್ PET ಅಂದರೆ ಫಿಸಿಕಲ್ ಟೆಸ್ಟ್ ಇರುತ್ತೆ. ಸೊ PET ಟೆಸ್ಟನ್ನು RRC ವೈಸ್ ಅಂದರೆ ರೈಲ್ವೆ ವಲಯಗಳ ಪ್ರಕಾರ ಒಂದು 1:3 ಅಭ್ಯರ್ಥಿಗಳನ್ನು PET ಟೆಸ್ಟ್ ಕರೆಯಲಾಗುತ್ತೆ. ಸೊ ಅದರಲ್ಲಿ ಒಂದು ಮೆರಿಟ್ ಆಧಾರದ ಮೇಲೆ ಮತ್ತು CBT ಮೆರಿಟ್ ಆಧಾರದ ಮೇಲೆ 1:1 ಅಭ್ಯರ್ಥಿಗಳನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಮೆಡಿಕಲ್ ಎಕ್ಸಾಮ್ಗೆ ಒಂದು ಕಾಲ್ ಮಾಡಲಾಗುತ್ತೆ. ಇನ್ನು ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ 1:1/3. ಪ್ರತಿ ಒಂದು ತಪ್ಪಾದ ಉತ್ತರಕ್ಕೆ 1/3 ಅಂಕಗಳನ್ನು ಕಳೆಯಲಾಗುತ್ತೆ. ಇದು ನಿಮ್ಮ ಗಮನದಲ್ಲಿ ಇರಲಿ. ಸೊ ಯಾವುದೇ ಇನ್ಫಾರ್ಮೇಷನ್ನ ಕೊಡಬೇಕಾದ್ರೂ ಸಹ ನಿಮ್ಮಲ್ಲಿರುವ ಮೂಲ ದಾಖಲೆಗಳ ಆಧಾರದ ಮೇಲೆ ಅಪ್ಲಿಕೇಶನ್ ಫಿಲ್ ಮಾಡಬೇಕಾದ್ರೆ ಕೊಡಬೇಕು. ಯಾವುದೇ ಮಾಹಿತಿಗಳನ್ನು ತಪ್ಪಾಗಿ ಕೊಡಬಾರ್ದು, ಯಾಕಂದರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬು. ಆದ್ದರಿಂದ ನೀವು ನಂತರ ಅಫಿಡೇವಿಟ್ ಕೊಟ್ಟರೂ ಸಹ ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಆದ್ದರಿಂದ ಎಲ್ಲ ಇನ್ಫಾರ್ಮೇಷನ್ಗಳನ್ನು ಕರೆಕ್ಟಾಗಿ ಕೊಡಿ. ನೀವು ಬೇಕಾದ್ರೆ ಏನಾದರೂ ಮಾಹಿತಿಗಾಗಿ ನೀವು ಬೇಕಾದರೆ ಈ ಒಂದು ನಂಬರ್ಗಳನ್ನ rrb.help@csc.gov.in ಇಮೇಲ್ ಮಾಡ್ಬೋದು. ಮತ್ತು ಫೋನ್ನು ಸಹ ನೀವು ಬೆಳಿಗ್ಗೆ 10 ರಿಂದ ಸಂಜೆ 5 ಗಂಟೆವರೆಗೆ ನೀವು ಫೋನ್ನು ಸಹ ಮಾಡ್ಬೋದು. 9592001188 ಆರ್ 0172565333 ಸಹ ನೀವು ಕಾಲ್ ಮಾಡ್ಬೋದು. ಇದೊಂದು ಇನ್ಫಾರ್ಮೇಷನ್ ನೆನಪಿರಲಿ. ಈ ಒಂದು CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಯಾವ್ಯಾವ ಒಂದು ಪ್ರಶ್ನೆಗಳಿರುತ್ತೆ, ಯಾವ್ಯಾವ ವಿಭಾಗದಲ್ಲಿ ಎಷ್ಟು ಅಂಕಗಳಿಗೆ ಅನ್ನೋದನ್ನು ನೋಡೋದಾದರೆ, ಒಟ್ಟಾರೆ ಒಂದು ಪರೀಕ್ಷೆಯ ಅವಧಿ 90 ನಿಮಿಷ ಇರುತ್ತೆ, ಅಂದರೆ 1.5 ಗಂಟೆ ಟೈಮ್ ಇರುತ್ತೆ. ಜನರಲ್ ಸೈನ್ಸ್ ಬಗ್ಗೆ 25 ಕ್ವಶನ್ ಇರುತ್ತೆ. ಮ್ಯಾಥಮೆಟಿಕ್ಸ್ ಗಣಿತ ವಿಭಾಗದಿಂದ ನಿಮಗೆ 25 ಕ್ವಶನ್ಸ್ ಇರುತ್ತೆ. ಹಾಗೆಯೇ ಜನರಲ್ ಇಂಟೆಲಿಜೆನ್ಸ್ ಸಾಮಾನ್ಯ ಜ್ಞಾನ ಹಾಗೆಯೇ ರೀಸನಿಂಗ್ ಈ ಒಂದು ವಿಭಾಗದಲ್ಲಿ ನಿಮಗೆ 30 ಪ್ರಶ್ನೆಗಳಿರುತ್ತೆ. ಹಾಗೆಯೇ ಜನರಲ್ ಅವೇರ್ನೆಸ್ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಹಾಗೆಯೇ ಒಂದು ಕರೆಂಟ್ ಅಫೇರ್ಸ್ ಬಗ್ಗೆ ನಿಮಗೆ 20 ಅಂಕಗಳಿಗೆ ಪ್ರಶ್ನೆಗಳು ಇರುತ್ತೆ. ಸೊ ಒಟ್ಟಾರೆ 100 ಅಂಕಗಳಿಗೆ 100 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಸೊ ಇದು ನಿಮಗೆ ನಿಮ್ಮ ಒಂದು ನೆನಪಲ್ಲಿರಲಿ. 100 ಅಂಕಗಳಿಗೆ ಪ್ರತಿ ಒಂದು ಪ್ರಶ್ನೆಗೆ 1 ಅಂಕವನ್ನು ನಿಗದಿಪಡಿಸಲಾಗಿದೆ. ಸೊ ಇದಿಷ್ಟು ಹುದ್ದೆಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿ. ಒಂದು ಜಾಬ್ ನೋಟಿಫಿಕೇಷನ್ನ ಕೊನೆಯ ಹಂತ ಅಪ್ಲಿಕೇಶನ್ ಸಲ್ಲಿಸೋದು ಹೇಗೆ ಅಂತ ಹೇಳಿದರೆ ಅದನ್ನು ಸಹ ನಾನು ಸ್ಕ್ರೀನಲ್ಲಿ ತೋರಿಸ್ಬಿಡ್ತೀನಿ ನಿಮಗೆ. ಆ್ಯಕ್ಚುಲಿ www.rrbnc.gov.in ಭೇಟಿ ಕೊಡಿ. ಸೊ ಇಲ್ಲಿ ಭೇಟಿ ಕೊಟ್ಟರೆ ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು. ಆ್ಯಕ್ಚುಲಿ ನಾನು ಲ್ಯಾಪ್ಟಾಪಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಅಪ್ಲಿಕೇಶನ್ ಸಲ್ಲಿಸೋದು ಹೇಗೆ ಅಂತೇಳಿ. ಸೊ ಇಲ್ಲಿ ಹುದ್ದೆಗಳಿಗೆ SEN 09/2025 ಲೆವೆಲ್ 1 ಕೆಟಗರೀಸ್ ಅಂತೇಳಿ ಇದೆಯಲ್ಲ. ಸೊ ಇಲ್ಲಿ ಬಂದು ನೀವು ನೋಟಿಫಿಕೇಷನ್ ನೋಡಬೇಕು ಅಂತ ಹೇಳಿದರೆ ಇಂಗ್ಲೀಷ್ ಮೇಲೆ ಕ್ಲಿಕ್ ಮಾಡಿ, ಅದು PDF ಫೈಲ್ ಓಪನ್ ಆಗುತ್ತೆ. ಸೊ ನೀವು ಕಂಪ್ಲೀಟ್ ನೋಟಿಫಿಕೇಷನ್ನ ಹಿಂಗೆ ನೋಡ್ಕೋಬೋದು. ಆ್ಯಕ್ಚುಲಿ
ಹುದ್ದೆಗಳೆಷ್ಟೇ, ಏನೇನು ಅರ್ಹತೆ, ಡಿಸೆಬಿಲಿಟೀಸು ಎಲ್ಲದ್ರ ಬಗ್ಗೆಯೂ ಸಹ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿರುತ್ತೆ. ಅಷ್ಟು ತಾಳ್ಮೆ ಇದ್ದರೆ ಓದ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟು ಅಪ್ಲಿಕೇಶನ್ ಸಲ್ಲಿಸೋದಕ್ಕೆ ಬಂದುಬಿಡಿ. ಸೊ ಇಲ್ಲಿ ಅಪ್ಲಿಕೇಶನ್ ಅಂತಿದೆ, ಕ್ಲಿಕ್ ಹಿಯರ್ ಟು ಸಬ್ಮಿಟ್ ಅಪ್ಲಿಕೇಶನ್ ಅಂತಿದೆ ನೋಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಹೀಗೊಂದು ವೆಬ್ಸೈಟ್ ಓಪನ್ ಆಗುತ್ತೆ. ಅದರಲ್ಲಿ ನೀವು ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಕ್ಲೋಸ್ ಮಾಡಿ. ಸೊ ಇಲ್ಲಿ ನೀವು ಇದೇ ಮೊದಲು ರೈಲ್ವೆ ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸ್ತಾ ಇದ್ದರೆ ಕ್ರಿಯೇಟ್ ಆ್ಯನ್ ಅಕೌಂಟ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಓಕೆ ಕೊಟ್ಟು ನೆಕ್ಸ್ಟು ಇಲ್ಲಿ ಕೇಳಲಾಗುವಂತಹ ಡೀಟೇಲ್ಸ್, ನಿಮ್ಮ ಹೆಸರು, ಡೇಟ್ ಆಫ್ ಬರ್ತ್, ಎಜುಕೇಷನ್, ಪರ್ಸನಲ್ ಡೀಟೇಲ್ಸ್, ಇಮೇಲ್, ಮೊಬೈಲ್, OTP ಬರುತ್ತೆ, ಒಂದು ಕನ್ಫರ್ಮೇಷನ್ಗೋಸ್ಕರ ಅದೆಲ್ಲ ಕೊಟ್ಟು ನೀವು ಅರ್ಜಿನ ಸಲ್ಲಿಸ್ಬೋದು. ಇನ್ ಕೇಸ್ ನೀವು ಈ ಹಿಂದೆ ಆಲ್ರೆಡಿ ರೈಲ್ವೆ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದರೆ ಡೈರೆಕ್ಟಾಗಿ ನೀವು ಲಾಗಿನ್ ಅಂತ ಕ್ಲಿಕ್ ಮಾಡಬೇಕು. ಲಾಗಿನ್ ಅಂತ ಕ್ಲಿಕ್ ಮಾಡಿ ಲಾಗಿನ್ ವಿತ್ ಆಧಾರ್ ID ಕೊಟ್ಟಿದ್ರೆ ಆಧಾರ್ ID ಮೂಲಕ, ಅಥವಾ ಲಾಗಿನ್ ವಿತ್ RRB ಅಕೌಂಟ್ ಕ್ರೆಡೆನ್ಷಿಯಲ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಮೊಬೈಲ್ ನಂಬರ್ ಹಾಗೆ ಇಮೇಲ್ ಅಡ್ರೆಸ್ ಹಾಗೆಯೇ ಪಾಸ್ವರ್ಡ್ ನಿಮಗೆ ಗೊತ್ತಿರುತ್ತೆ, ಲಾಗಿನ್ ಆಗಿದ್ರೆ ಆಲ್ರೆಡಿ ಅದನ್ನು ಕೊಟ್ಟು ಐ ಆಮ್ ನಾಟ್ ಎ ರೋಬೋಟ್ ಅನ್ನೋದ್ರ ಮೇಲೆ ಟಿಕ್ ಮಾಡಿ ಲಾಗಿನ್ ಆಗಿ ಅರ್ಜಿನ ಸಲ್ಲಿಸ್ಬೋದು. ಇದಿಷ್ಟು ಈ ಒಂದು ಹುದ್ದೆಗಳ ಬಗ್ಗೆ ಕುರಿತ ಒಂದು ಉದ್ಯೋಗ ಮಾಹಿತಿಯಾಗಿತ್ತು. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಉದ್ಯೋಗ ಮಾಹಿತಿಯೊಂದಿಗೆ ನಾನು ಬರ್ತೀನಿ. ನೋಡ್ತಾ ಇರಿ ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಲಿಕ್ಕೆ, ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು. ಬಾಯ್ ಬಾಯ್.